ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರದ ಕಿಚ್ಚು ಜ್ವಾಲಾಗ್ನಿಯಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಈ ಬೆನ್ನಲ್ಲೇ ವರಿಷ್ಠರ ಮಹತ್ವದ ನಡೆ ಏನಾದರೂ ಇಡ್ತಾರಾ ಈ ವಿಚಾರಕ್ಕೆ ಅನ್ನುವಂತಹ ಕುತೂಹಲ. ರಾಹುಲ್ ಗಾಂಧಿ ಆಜ್ಞೆಯಷ್ಟೇ ಪಾಲನೆ, ಸಿದ್ದರಾಮಯ್ಯ ಕಾದು ನೋಡುವಂತಹ ತಂತ್ರ. ಡಿಕೆಶಿ ಬದಲಾವಣೆಗೂ ಪಟ್ಟನ್ನ ಹಿಡಿಯಲ್ಲ, ಪವರ್ ಶೇರ್ ಚಕಾರವೂ ಬೇಡ. ಸಿಎಂ ಬತ್ತಳಿಕೆಯಲ್ಲಿ ತಿರುಗುಬಾಣದ ಅಸ್ತ್ರ ಸಿದ್ಧವಾಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಸಂಪುಟ ಪುನರ್ರಚನೆಯ ಬಗ್ಗೆ ಅಷ್ಟೇ ಚಿಂತೆ ಮಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಗೇಮ್ನಲ್ಲಿ ರಕ್ಷಣಾತ್ಮಕ ಆಟವನ್ನು ಆಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾದ್ರ ಅನ್ನುವಂತಹ ಕುತೂಹಲ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿಯವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಎಲ್ಲಿಯೂ ಕೂಡ ಬಹಿರಂಗ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಡ್ತಿಲ್ಲ. ಡಿ.ಕೆ. ಶಿವಕುಮಾರ್ ಆದರೂ ನ್ಯಾಷನಲ್ ಮೀಡಿಯಾದಲ್ಲಿ ಸಂದರ್ಶನದಲ್ಲಿ ಅದರ ಬಗ್ಗೆ ಪ್ರಸ್ತಾಪಿಸಿದರು. ಬಟ್ ಸಿದ್ದರಾಮಯ್ಯನವರು ಎಲ್ಲಿಯೂ ಕೂಡ ಸೊಲ್ಲೆತ್ತುತ್ತಾ ಇಲ್ಲ, ಎಲ್ಲೂ ಕೂಡ ತುಟಿಯನ್ನು ಬಿಚ್ಚುತ್ತಾ ಇಲ್ಲ. ಹಾಗಾಗಿ ಅವರಿಡುವಂತಹ ಹೆಜ್ಜೆ, ಅವರ ನೆಕ್ಸ್ಟ್ ಮೂವ್ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬರೀ ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸಿಕೊಂಡಂತಹ ಒಂದಿಷ್ಟು ನಾಯಕರುಗಳು ಮಾತ್ರ ಅಧಿಕಾರ ಹಂಚಿಕೆ, ಅದಾದ ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಒಬ್ಬರಾದ ಮೇಲೊಬ್ಬರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನಡೆ ಈ ವಿಚಾರದಲ್ಲಿ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ದೆಹಲಿ ಪ್ರವಾಸದಲ್ಲಿದ್ದರು ಸಿಎಂ ಮತ್ತು ಡಿಸಿಎಂ. ಬೆಂಗಳೂರಿಗೆ ಬಂದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಿನ್ನೇನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಕಾರಣ, ಒಬ್ಬರ ಪರವಾಗಿ ಒಂದಿಷ್ಟು ಜನ ಬ್ಯಾಟ್ ಬೀಸುವಂತಹದ್ದು ನಿರಂತರವಾಗಿ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಪರವಾಗಿ ಶಿವಗಂಗಾ ಸೇರಿದಂತೆ ಹಲವರು ಮಾತನಾಡ್ತಾ ಇದ್ದಾರೆ, ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಎಚ್.ಸಿ. ಮಹದೇವಪ್ಪ ಆದಿಯಾಗಿ, ಪರಮೇಶ್ವರ ಆದಿಯಾಗಿ ಹಲವರು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ, ಮೌನವನ್ನು ಮುರಿತಾ ಇಲ್ಲ. ಈ ನಡೆ ಇದೆಯಲ್ಲ, ಇದು ಏನನ್ನು ಸೂಚಿಸ್ತಾ ಇದೆ? ರಕ್ಷಣಾತ್ಮಕ ಆಟದ ಮುನ್ಸೂಚನೆನ ಇದು ಹೇಗೆ ಅಂತ ಹೇಳಿ ಮಸೂದ್? ಪ್ರೇಮ್, ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇರುವಂತದ್ದು. ಈಗಾಗಲೇ ಡೆಲ್ಲಿಗೂ ಕೂಡ ಎರಡೂ ಕಡೆಯಿಂದಲೂ ಕೂಡ ಮಾಹಿತಿಗಳು ಹೋಗಿದ್ದಾವೆ. ಖುದ್ದಾಗಿ ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಬಂದಿರುವಂತದ್ದು. ಸದ್ಯಕ್ಕೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಏನು ಸೂಚನೆ ಕೊಡಲಾಗಿತ್ತು ಅದೇ ಸೂಚನೆಯನ್ನ ಮುಂದುವರಿಸಬೇಕು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳ ನಡೆ ಇದೆಯಲ್ಲ, ಸ್ವಲ್ಪ ರಕ್ಷಣಾತ್ಮಕವಾಗಿ ಹೆಜ್ಜೆ ಹಾಕ್ತಿದ್ದಾರೆ ಅಂತ ಚರ್ಚೆ ಆಗ್ತಿರುವಂತದ್ದು. ಯಾಕೆಂದ್ರೆ ಈ ಒಂದು ಹಂತದಲ್ಲಿ ಯಾವುದು ಕೂಡ ಡ್ಯಾಮೇಜ್ ಮಾಡ್ಕೋಬಾರ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಮುಂದುವರಿಬೇಕು. ಇನ್ನೊಂದು, ತೀರಾ ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರು ಬದಲಾವಣೆ ಚರ್ಚೆ ಆದ್ರೆ ಮಾತ್ರ ಆ ತರ ಕಾರ್ಡ್ ಪ್ಲೇ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಸದ್ಯಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ತರ ಮುಖ್ಯಮಂತ್ರಿಗಳು ಇರಬೇಕು ಅನ್ನುವಂತ ತೀರ್ಮಾನದಲ್ಲಿರುವಂತದ್ದು. ಏನಾದ್ರು ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ, ಗಂಭೀರವಾಗಿ ತೆಗೆದುಕೊಂಡ್ರೆ, ಆವಾಗ ಆಪ್ತರ ಮೂಲಕ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಕಾರ್ಡ್ ಪ್ಲೇ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯಕ್ಕಂತೂ ಯಾವುದೇ ಡ್ಯಾಮೇಜ್ ಮಾಡ್ಕೋಬಾರ್ದು ಅನ್ನುವಂತಹ ರಕ್ಷಣಾತ್ಮಕ ನಡೆಯನ್ನ ಮುಖ್ಯಮಂತ್ರಿಗಳು ಇಡ್ತಾ ಇದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಏನ್ ಹೇಳುತ್ತೆ ಅದರಂತೆ ಕೇಳ್ಕೊಂಡು ಹೋಗ್ಬೇಕು ಅನ್ನುವಂತಹ ಹೈಕಮಾಂಡ್ ಜಪವನ್ನ ಮಾಡುವಂತಹ ಉಮೇದಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಪ್ರೇಮ್, ಒಟ್ಟಾರೆಯಾಗಿ ಏನು ಆಗ್ಬಾರ್ದು ಸದ್ಯಕ್ಕೆ ಅನ್ನುವಂಥದ್ದು, ಈ ಮತ್ತೆ ಗೊಂದಲ ಆಗ್ಬಾರ್ದು ಅನ್ನುವಂತಹ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಬಹಳ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.